ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಉಪನ್ಯಾಸಕರ ಸೇವಾ ಬದ್ಧತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಹಲವು ವರ್ಷಗಳಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರೂ ಸೇವಾ ಬದ್ಧತೆ ಇಲ್ಲದೆ ಉಪನ್ಯಾಸಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಸರ್ಕಾರ ಸೂಕ್ತ ಸೇವಾ ಬದ್ಧತೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ವಿವಿಧ ಸಂಘಟನೆಗಳು ಸೇರಿ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 430 ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ 14,564 ಅತಿಥಿ ಉಪನ್ಯಾಸಕರು ಸುಮಾರು 15 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸರ್ಕಾರ ಅವರಿಗೆ ಸೇವಾ ಭದ್ರತೆ, ವೇತನ ಹೆಚ್ಚಳ, 12 ತಿಂಗಳ ವೇತನ, ಆರೋಗ್ಯ ಸೇವೆ, ಸೇವಾವಧಿಯಲ್ಲಿ ನಿಧನ ಹೊಂದಿದ ಅತಿಥಿ ಉಪನ್ಯಾಸಕರ ಕುಟುಂಬಕ್ಕೆ ಪರಿಹಾರ ಸೇರಿದಂತೆ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಧಾರವಾಡದ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ, ಬೆಳಗಾವಿ ಸುವರ್ಣಸೌಧದ ಎದುರು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸರ್ಕಾರ ಶೀಘ್ರವಾಗಿ ಅತಿಥಿ ಉಪನ್ಯಾಸಕರ ಬೇಡಿಕೆಗೆ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಮುಂದೆ ತರಗತಿಗಳನ್ನು ಬಹಿಷ್ಕರಿಸಿ ಉಗ್ರವಾದ ಹೋರಾಟವನ್ನ ಮಾಡುವ ಎಚ್ಚರಿಕೆಯನ್ನ ಅತಿಥಿ ಉಪನ್ಯಾಸಕರು ನೀಡಿದ್ದಾರೆ. ಇದುವರೆಗೂ ಕೂಡ ಸರ್ಕಾರ ಯಾವಾಗ ಸ್ಪಂದನೆ ಮಾಡುತ್ತೋ ಅದು ಇವತ್ತು 25 ದಿನಗಳಾಗಿರಬಹುದು, 50 ದಿನಗಳಾಗಬಹುದು, ಅಥವಾ 100 ದಿನಗಳು ಕೂಡ ಆಗಿರಬಹುದು. ಅದು 100 ದಿನಗಳವರೆಗೂ ಕೂಡ ಹೋದ್ರೂ ಪರವಾಗಿಲ್ಲ, ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಮುಂದಿನ ದಿನಗಳಲ್ಲಿ ಬೆಳಗಾವಿ ನಗರಗಳಲ್ಲಿ ನಾವು ಚೆನ್ನಮ್ಮ ಸರ್ಕಲದಿಂದ ಬೃಹತ್ ಪ್ರಮಾಣದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್ಕಾರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟವನ್ನು ಮುಂದುವರಿಸ್ತೇವೆ. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಡಾಕ್ಟರ್ ರಾಜು ಕಂಬಾರ್, NB ಕೊಪ್ಪದ, ಡಾಕ್ಟರ್ ಪತ್ರೆಪ್ಪ ಸಿಂಗರಗುಪ್ಪ, SP ಜಾಧವ್, ಸರೋಜಾ ಆಲಗುಂಡಿ, ಡಾಕ್ಟರ್ ಮಂಜುನಾಥ್ ದಂಡಗಿ, ಗಂಗಾ ಯಾದವಡ, GS ಹಿರೇಮಠ, ಇನ್ನು ಅನೇಕ ಶಿಕ್ಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. 12 ವರ್ಷಗಳಿಂದ ಏನು ಅತಿಥಿ ಉಪನ್ಯಾಸಕರನ್ನ ಇವತ್ತು ಅತಿಥಿ ಅಂತ ಹೇಳೋದನ್ನೇ ಒಂದು ದೊಡ್ಡ ಶೋಷಣೆ. ಇಲ್ಲಿ ಇವತ್ತು ಉಪನ್ಯಾಸಕರನ್ನ ಇವತ್ತು ನೇರ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಇನ್ನೊಂದು ಕಡೆ ನಾವು ಗಮನಿಸಬೇಕಾಗಿದೆ ಅಂದ್ರೆ ಇವತ್ತು ಸರ್ಕಾರ ತನ್ನ ಉದ್ಯೋಗವನ್ನ ಕೊಡುವಂತ ತನ್ನ ಜವಾಬ್ದಾರಿ ಇದೆ, ಅದರಿಂದ ನುಣುಚ್ಕೊಳ್ತಾ ಇದೆ. ಇಲ್ಲಿ ಇವತ್ತು ಕನಿಷ್ಠ ILO ಹೇಳುತ್ತೆ, ಹೇಳುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಒಬ್ಬ ಕಾರ್ಮಿಕರಿಗೆ ಕನಿಷ್ಠ ಒಂದು 21,000 ರೂಪಾಯಿ ಆದ್ರೂ ಪಗಾರ ಕೊಡ್ಬೇಕಂತ ಹೇಳುತ್ತೆ. ಆದ್ರೆ ಇಲ್ಲಿ PhD ಮಾಡಿ ಡಬಲ್ ಡಿಗ್ರಿ ಎಲ್ಲ ಮಾಡಿ ಕೂಡ ಇವತ್ತು ಅತಿಥಿ ಉಪನ್ಯಾಸಕರು 11,000 12,000 ದುಡಿತಾರೆ. ಅಂದ್ರೆ ಇವತ್ತು 75 ವರ್ಷದಿಂದ ಏನು ಸ್ವಾತಂತ್ರ್ಯ ಸಿಕ್ಕೋದಕ್ಕೂ ಮಹತ್ವ ಇಲ್ಲ ಅಂತ ಹೇಳಿ ಅನಿಸಿಕೆ ಆಗ್ತದೆ. ಯಾವ ಕ್ಲಾಸಸ್ ನಡೀತಾ ಇಲ್ಲ ನಮ್ಗೆ, ಹಾಗೆ ಮತ್ತೆ ಏನು ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಈಗ ನೆಕ್ಸ್ಟ್ February 8 ನಮ್ಗೆ ರಿಟರ್ನ್ ಎಕ್ಸಾಮ್ ಇದೆ. ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಸರ್. ಏನು ನಾವು ಏನು ಸಿಲೆಬಸ್ ಇರ್ಲಾರ್ದೆ ನಾವು ಹೇಗೆ ರಿಸಲ್ಟ್ ಮಾಡಬೇಕು? ರಿಸಲ್ಟ್ ಮಾತ್ರ ಎಲ್ಲರೂ ಚೆನ್ನಾಗಿ ಕೇಳ್ತಾರೆ, ನಾವು ರಿಸಲ್ಟ್ ಮಾಡಬೇಕು ಅಂತ. ಮತ್ತೆ ಅತಿಥಿ ಉಪನ್ಯಾಸಕರು ಯಾರು ಇರ್ಲಾರ್ದೆ ನಮ್ಗೆ ಏನು ರಿಸಲ್ಟ್ ಮಾಡಕ್ ಆಗ್ತಾ ಇಲ್ಲ. ಆನಂದ್ ಲಮಾನಿ, TV12 ಕನ್ನಡ, ಬೆಳಗಾವಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.